ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನಿವತ್ತು ಬೂದು ಕುಂಬಳಕಾಯಿಯಿಂದ ಹಲ್ವಾನ ಮಾಡ್ತಾಯಿದ್ದೀನಿ. ಹಲ್ವಾನ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಕುಂಬಳಕಾಯಿನ ಸಿಪ್ಪೆ ತೆಗೆದಿಲ್ಲ. ಸಿಪ್ಪೆ ಗಟ್ಟಿಯಾಗಿತ್ತು ಅಂದರೆ ಅದನ್ನು ಸಿಪ್ಪೆನ ತೆಗೆದು ತುರಿದು ಮಾಡ್ಕೋಬೋದು. ನಾನು ಹಾಗೆ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ತುರಿದು ತೊಗೊಂಡಿದ್ದೀನಿ. ನೀರು ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ನೀರನ್ನು ತೆಗೆದು ಅದು ಮುಳುಗೋಷ್ಟು ನೀರನ್ನು ಅದರಲ್ಲಿ ಬಿಡಬೇಕು. ಅದು ಅಷ್ಟು ಬೇಯೋತ್ತಿಗೆ ಸರಿ ಹೋಗುತ್ತೆ. ಈಗ ಅದನ್ನು ಒಂದು ಬಾಣಲೆಯಲ್ಲಿ ಇಟ್ಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ. ಒಂದು ಮುಚ್ಚಳ ಹಾಕಿ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ಈ ರೀತಿ ತಿರುಗಿಸ್ತಾ ಇರಬೇಕು. ಈಗ ನೋಡಿ ಕಲರ್ ಚೇಂಜ್ ಆಗಿದೆ. ಕುಂಬಳಕಾಯಿ ಹಲ್ವನ ತುಂಬ ಈಸಿಯಾಗಿ ಮಾಡ್ಕೋಬೋದು, ಸುಲಭವಾಗಿರುತ್ತೆ. ತುರಿದು ಬೇಯೋದಕ್ಕೆ ಇಟ್ಟು ನಾವು ಬೇರೆ ಕೆಲಸನ ಮಾಡ್ಕೊಳ್ತಾ ಇದ್ದರೆ ಅದು ನೀರಂಶ ಕಡಿಮೆ ಆಗೋವರೆಗೂ ಬೇಯಿಸ್ತಾ ಇರಬೇಕು. ಒಂದು 20 ನಿಮಿಷ ಬೇಯಿಸ್ತೀನಿ ನಾನು. 20 ನಿಮಿಷದವರೆಗೂ ಈ ರೀತಿ ಮುಚ್ಚಳ ಹಾಕಿ ಸ್ವಲ್ಪ ಆಗಾಗ ತಿರುಗಿಸ್ತಾ ಇದ್ದರೆ ಅದು ಬೇಯುತ್ತೆ ಚೆನ್ನಾಗಿ. ನೀರು ಕಡಿಮೆ ಆಗೋಷ್ಟರಲ್ಲಿ ಕುಂಬಳಕಾಯಿ ಚೆನ್ನಾಗಿ ಬೆಂದಿರುತ್ತೆ. ಅದು ನೀರಿನ ಅಂಶ ಕಡಿಮೆ ಆದಾಗ ಅದಕ್ಕೆ ತುಪ್ಪ ಹಾಕಿ ಒಂದೊಂದೇ ಸ್ಪೂನ್ ತುಪ್ಪನ ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ನೀರಿನೂ ಸ್ವಲ್ಪ ಇದೆ, ಆಗ ನಾನು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರಿನ ಅಂಶ ಇರುವಾಗ ತುಪ್ಪನ ಹಾಕಿ ಬೇಯಿಸ್ಕೋಬೇಕು. ಚೆನ್ನಾಗಿ ತುಪ್ಪನ ಹೀರ್ಕೊಳ್ಳುತ್ತೆ ಕುಂಬಳಕಾಯಿ. ನಾನು ಒಂದೊಂದೇ ಸ್ಪೂನ್ ತುಪ್ಪನ ಹಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ನೀರಿನ ಅಂಶ ಕಡಿಮೆ ಆಗಿದೆ, ಕುಂಬಳಕಾಯಿ ಚೆನ್ನಾಗಿ ಬೇಯ್ತಾ ಇದೆ. ನಾನು ಇವತ್ತು ಇದೇ ಕುಂಬಳಕಾಯಿನ ನೀರು ಅಂಶ ಕಡಿಮೆ ಆಗೋವರೆಗೂ ಬೇಯಿಸ್ಕೊಂಡು ಅದನ್ನು ನಾನಿವತ್ತು 2 ರೀತಿಯಾಗಿ ಮಾಡ್ತಾಯಿದ್ದೀನಿ. ಬೆಲ್ಲ ಮತ್ತು ಸಕ್ಕರೆನ ಮಿಕ್ಸ್ ಮಾಡ್ತಾಯಿದ್ದೀನಿ. 2 ಟೇಸ್ಟು ಹೇಗಿರುತ್ತೆ ಅಂತ ನೋಡೋಣ. ಈಗ ಇನ್ನೊಂದು ಚಮಚ ತುಪ್ಪನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಪೂರ್ತಿ ನೀರಿನ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನೀರಿನ ಅಂಶ ಇದ್ರೂ ಬೆಲ್ಲ ಅಥವಾ ಸಕ್ಕರೆ ಹಾಕಿದಾಗ ಅದು ನೀರು ಆಗಿಬಿಡುತ್ತೆ. ಅದಕ್ಕೆ ಚೆನ್ನಾಗಿ ನಾವು ನೋಡಿದಾಗ ಬಾಣಲೆಯಲ್ಲಿ ಕಾಣಿಸುತ್ತೆ ನೀರಿನ ಅಂಶ ಪೂರ್ತಿ ಕಡಿಮೆ ಆಗಿರೋದು. ಹೀಗೆ ನೋಡಿ, ನೀರಿನ ಅಂಶ ಇಲ್ಲ, ಕಾಣಿಸ್ತಾ ಇಲ್ಲ, ಕಡಿಮೆ ಆಗಿದೆ. ಈಗ ಇದಕ್ಕೆ ಇನ್ನೊಂದು ಸ್ಪೂನ್ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ಒಂದೊಂದೇ ಸ್ಪೂನ್ ತುಪ್ಪನ ಹಾಕ್ತಾಯಿದ್ರೆ ಅದು ಚೆನ್ನಾಗಿ ಹೀರ್ಕೊಂಡು ಕುಂಬಳಕಾಯಿ ತುಪ್ಪದಲ್ಲಿ ಬೇಯುತ್ತೆ. ಅದರಿಂದ ಒಂದೊಂದೇ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾನು ಒಂದು 4ರಿಂದ 5 ಸ್ಪೂನ್ ತುಪ್ಪನ ಸೇರಿಸಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇನ್ನೊಂದು ಬಾಣಲೆಯಲ್ಲಿ 1 ಸ್ಪೂನ್ ತುಪ್ಪನ ಹಾಕ್ಬಿಟ್ಟು ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿ ಸೇರಿಸ್ಕೋಬೋದು. ಗೋಡಂಬಿನ ಸ್ವಲ್ಪ ಫ್ರೈ ಮಾಡಿ ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ. ಎರಡನ್ನೂ ಫ್ರೈ ಮಾಡಿಬಿಟ್ಟು ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ಈಗ ಇದನ್ನು ಕುಂಬಳಕಾಯಿನ ನಾನು 2 ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಇಷ್ಟು ಕುಂಬಳಕಾಯಿಗೆ 1 ಗ್ಲಾಸ್ ಸಕ್ಕರೆ ಹಾಕ್ಕೊಂಡ್ರೆ ಅಥವಾ ಬೆಲ್ಲನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವೀಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು ಫ್ರೆಂಡ್ಸ್. ನಾನು ಅದನ್ನು ಫ್ರೈ ಮಾಡಿರೋ ಕುಂಬಳಕಾಯಿನ 2 ಬಾಣಲಿಗೆ ಅರ್ಧ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ಪು ಬೆಲ್ಲನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಅದು ನೀರಿನ ಅಂಶ ಪೂರ್ತಿ ಕಡಿಮೆ ಆಗೋವರೆಗೂ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಅರ್ಧನ ಬೆಲ್ಲ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಇಷ್ಟ ಇರೋರು ಬೆಲ್ಲದಿಂದ ಮಾಡ್ಕೊಬೋದು, ಸಕ್ಕರೆ ಇಷ್ಟ ಇರೋರು ಸಕ್ಕರೆಯಿಂದ ಮಾಡ್ಕೋಬೋದು. 2 ಟೇಸ್ಟು ಚೆನ್ನಾಗಿರುತ್ತೆ. ನಾನು 2 ಟ್ರೈ ಮಾಡ್ತಾಯಿದ್ದೀನಿ ಹೇಗಿರುತ್ತೆ ಟೇಸ್ಟ್ ಅಂತ ನೋಡಿ. ಇವಾಗ ಬೆಲ್ಲದ ಹಲ್ವಾ ರೆಡಿ ಆಯಿತು. ಇವಾಗ ಇದನ್ನು ಸೈಡಲ್ಲಿಟ್ಟು ಇನ್ನೊಂದು ಬಾಣಲೆಯಲ್ಲಿರೋದಕ್ಕೆ ನಾನು ಸಕ್ಕರೆ ಸೇರಿಸಿ ಮಾಡ್ತೇನೆ. ಇದಕ್ಕೆ ಅರ್ಧ ಕಪ್ಪು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವೀಟು ಇಷ್ಟು ಅಳತೆ ಕರೆಕ್ಟಾಗಿ ಹಾಕಬೇಕು ಅಂತ ಏನಿಲ್ಲ. ಸ್ವೀಟ್ ಜಾಸ್ತಿ ಬೇಕಾಗಿರೋರು ಸ್ವಲ್ಪ ಒಂದು 4 ಸ್ಪೂನು 2 ಸ್ಪೂನು ಸಕ್ಕರೆ ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಆಗುತ್ತೆ ಸ್ವೀಟು. ನಾನು ಇದಕ್ಕೆ ಸಕ್ಕರೆ ಹಾಕಿದಾಗ ಸ್ವಲ್ಪ ನೀರನ್ನು ಬಿಟ್ಕೊಳ್ಳುತ್ತೆ. ಬೆಲ್ಲಕ್ಕಿಂತ ಇದು ಸ್ವಲ್ಪ ನೀರಾಗುತ್ತೆ ನೋಡಿ. ಸ್ವಲ್ಪ ನೀರಾಗಿದೆ. ಇದು ನೀರಿನ ಅಂಶ ಕಡಿಮೆ ಆಗೋವರೆಗೂ ಸ್ವಲ್ಪ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀರು ಬಿಟ್ಕೊಳ್ತಾ ಇದೆ ನೋಡಿ. ನೋಡಿದ್ರೆ ಬಾಣಲೆಯಲ್ಲಿ ಸ್ವಲ್ಪ ನಾವು ಕೈ ಆಡಿಸಿ ನೋಡಿದಾಗ ಗೊತ್ತಾಗುತ್ತೆ ನೀರಿನ ಅಂಶ ಕಡಿಮೆ ಆಗಿರೋದು. ಈಗ ಅದಕ್ಕೆ ಡ್ರೈ ಫ್ರೂಟ್ಸನ್ನು ಸೇರಿಸ್ತಾ ಇದ್ದೀನಿ. ಈಗ ಬೆಲ್ಲದಿಂದ ಮಾಡಿರೋ ಹಲ್ವಕ್ಕೂ ಗೋಡಂಬಿ ದ್ರಾಕ್ಷಿನ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಲ್ವ ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಟೇಸ್ಟಿಯಾಗೂ ಇತ್ತು. ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.